ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ. ಶಿಕ್ಷಣ ಅಧ್ಯಯನ ವಿಭಾಗದ ಪ್ರಶಿಕ್ಷಣಾರ್ಥಿಯಾಗಿದ್ದು ನಾನಿಂದು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತೇನೆ. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತು ತಿಳಿದುಕೊಳ್ಳೋಣ. ಬೋಧನಾಂಶಗಳು: ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು, ವಿಜಯನಗರ ಸಾಮ್ರಾಜ್ಯದ ನಕಾಶೆ, ವಿಜಯನಗರ ಸಾಮ್ರಾಜ್ಯದ ರಾಜ್ಯಲಾಂಛನ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ರಾಜಮನೆತನಗಳು, ಮಾರ್ಗದರ್ಶಕರು ಮತ್ತು ಪ್ರಮುಖ ಅರಸರ ಕುರಿತು ತಿಳಿದುಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವನ್ನು ಹಕ್ಕ ಮತ್ತು ಬುಕ್ಕರು ತಮ್ಮ ಗುರುಗಳಾದಂತಹ ವಿದ್ಯಾರಣ್ಯರ ಮಾರ್ಗದರ್ಶನದ ಮೇರೆಗೆ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಕ್ರಿಸ್ತಶಕ 1336 ಸ್ಥಾಪನೆ ಮಾಡಿದರು. ಇವರ ರಾಜಧಾನಿ ಹಂಪಿ. ಹಂಪಿಯು ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತದೆ. ಇವರ ರಾಜಲಾಂಛನ ವರಹ. ವಿಜಯನಗರ ಸಾಮ್ರಾಜ್ಯವನ್ನು ಪ್ರಮುಖವಾಗಿ 4 ರಾಜಮನೆತನಗಳು ಆಳ್ವಿಕೆ ಮಾಡಿದವು. ಅವುಗಳು ಹೀಗಿವೆ: ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು. ಸಂಗಮ ವಂಶದಲ್ಲಿ ಬರುವಂತಹ ಪ್ರಮುಖ ಅರಸರ ಕುರಿತು ತಿಳಿದುಕೊಳ್ಳೋಣ. ಸಂಗಮ ವಂಶವು ಕ್ರಿಸ್ತಶಕ 1336 1485 ಅವಧಿಯಲ್ಲಿ ಇತ್ತು. ಅದರಲ್ಲಿನ ಪ್ರಮುಖ ಅರಸರು 1ನೇ ಹರಿಹರ, ಬುಕ್ಕರಾಯ, 2ನೇ ಹರಿಹರ ಮತ್ತು ಪ್ರೌಢದೇವರಾಯ. 1ನೇ ಹರಿಹರ. 1ನೇ ಹರಿಹರನಿಗೆ ಪುತ್ರ ಸಂತಾನವಿಲ್ಲದ ಕಾರಣ ತನ್ನ ಸಹೋದರನಾದಂತಹ ಬುಕ್ಕರಾಯನು ಆಳ್ವಿಕೆಗೆ ಬರುತ್ತಾನೆ. ಬುಕ್ಕರಾಯನು ಹಲವಾರು ಯುದ್ಧಗಳನ್ನು ಮಾಡಿರುತ್ತಾನೆ. ಬುಕ್ಕರಾಯನು ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೇನುಗೊಂಡೆ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತಾನೆ. ನಂತರ ತನ್ನ ಸಾಮ್ರಾಜ್ಯದಲ್ಲಿ ಜೈನರು ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿ ಸರ್ವಮತ ಸಮನ್ವಯದ ನೀತಿಯನ್ನು ಎತ್ತಿಹಿಡಿಯುತ್ತಾನೆ. ತನ್ನ ರಾಜಧಾನಿಯಲ್ಲಿ ಕೋಟೆಗಳನ್ನು ಕಟ್ಟಿಸುತ್ತಾನೆ, ದೇವಾಲಯಗಳನ್ನು ನಿರ್ಮಿಸುತ್ತಾನೆ, ಹಾಗೆಯೇ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಿರುತ್ತಾನೆ. ಬುಕ್ಕರಾಯನಿಗೆ ಒಬ್ಬ ಮಗನಿರುತ್ತಾನೆ. ಆತನ ಹೆಸರು ಕಂಪನ. ಕಂಪನನು ಮದುರೈನ ಸುಲ್ತಾನರನ್ನು ಪದಚ್ಯುತಗೊಳಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೆ. ಈ ದಿಗ್ವಿಜಯದ ಕುರಿತು ಆತನ ಮಡದಿಯು ಬರೆದಂತಹ ಗಂಗಾದೇವಿ ಮಧುರಾ ವಿಜಯಂ ಎಂಬ ಕೃತಿಯಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಇನ್ನು 2ನೇ ಹರಿಹರ. 2ನೇ ಹರಿಹರನು ಸುಮಾರು 27 ವರ್ಷಗಳ ಕಾಲ ಆಡಳಿತವನ್ನು ಮಾಡುತ್ತಾನೆ. ಈತನು ಕರ್ನೂಲು, ನೆಲ್ಲೂರು ಕೋಟೆಗಳನ್ನು ಗೆದ್ದುಕೊಳ್ಳುತ್ತಾನೆ. ಕ್ರಿಸ್ತಶಕ 1398 ಕೃಷ್ಣೆಯ ಉತ್ತರದ ಪಾಂಗಳ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾನೆ. ಹೀಗೆ ತನ್ನ ಆಡಳಿತವನ್ನು ಮಾಡುತ್ತಾನೆ. ಇನ್ನು 2ನೇ ದೇವರಾಯ ಅಥವಾ ಪ್ರೌಢದೇವರಾಯ. ಪ್ರೌಢದೇವರಾಯನು ಸಂಗಮ ವಂಶದಲ್ಲಿ ಶ್ರೇಷ್ಠ ದೊರೆಯಾಗಿದ್ದಾನೆ. ಈತನಿಗೆ ಗಜಬೆಂಟೆಕಾರ ಎಂಬ ಬಿರುದು ಇತ್ತು. ಈ ಗಜಬೆಂಟೆಕಾರ ಎಂಬ ಬಿರುದು ಬರಲು ಕಾರಣವೇನೆಂದರೆ ಈತನು ಅದು ಎಂತಹ ಆನೆಯೇ ಆಗಿದ್ದರೂ ಸಹ ಪಳಗಿಸುತ್ತಿದ್ದನು. ಆನೆಗಳನ್ನು ಪಳಗಿಸುವಲ್ಲಿ ನಿಪುಣತೆಯನ್ನು ಹೊಂದಿದ್ದನು. ಆ ಕಾರಣದಿಂದಾಗಿ ಈತನಿಗೆ ಗಜಬೆಂಟೆಕಾರ ಎಂಬ ಬಿರುದು ಬಂದಿತು. ನಂತರ ಒರಿಸ್ಸಾದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡು ಪ್ರದೇಶವನ್ನು ಗೆದ್ದುಕೊಳ್ಳುತ್ತಾನೆ. ಅದೇ ರೀತಿ ಕೇರಳವನ್ನು ಗೆದ್ದುಕೊಳ್ಳುತ್ತಾನೆ. ಕೇರಳ ಮತ್ತು ಶ್ರೀಲಂಕಾದಿಂದ ಹಲವಾರು ಕಪ್ಪು ಕಾಣಿಕೆಗಳನ್ನು ಸ್ವೀಕರಿಸುತ್ತಾನೆ. ಆದ್ದರಿಂದ ಈತನಿಗೆ ದಕ್ಷಿಣಾಪಥದ ಚಕ್ರವರ್ತಿ ಎಂದು ಸಹ ಕರೆಯುತ್ತಾರೆ. ಪ್ರೌಢದೇವರಾಯನಿಗೆ ಒಬ್ಬ ದಳಪತಿ ಇರುತ್ತಾನೆ. ಆತನ ಹೆಸರು ಲಕ್ಕಣ್ಣ ದಂಡೇಶ. ಈ ಲಕ್ಕಣ್ಣ ದಂಡೇಶನು ಹಲವಾರು ಯುದ್ಧಗಳನ್ನು ಮಾಡುತ್ತಾನೆ. ಯುದ್ಧಗಳನ್ನು ಮಾಡಿ ಅಲ್ಲಿನ ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಳ್ಳುವಲ್ಲಿ ತನ್ನ ಒಡೆಯನಾದಂತಹ ಪ್ರೌಢದೇವರಾಯನಿಗೆ ನೆರವಾಗುತ್ತಾನೆ. ಈತನು ಒಂದು ಕೃತಿಯನ್ನು ಸಹ ಬರೆಯುತ್ತಾನೆ. ಆ ಕೃತಿಯ ಹೆಸರು ಶಿವತತ್ವ ಚಿಂತಾಮಣಿ. ಪ್ರೌಢದೇವರಾಯನು ಬಹಳ ನಿಪುಣತೆಯನ್ನು ಹೊಂದಿದ ರಾಜನಾಗಿರುತ್ತಾನೆ. ಪ್ರೌಢದೇವರಾಯನು ತನ್ನ ಸಾಮ್ರಾಜ್ಯದಲ್ಲಿ ಕೇವಲ ಹಿಂದೂ ದೇವಾಲಯಗಳು ಮಾತ್ರವಲ್ಲದೆ ಹಲವಾರು ಮಸೀದಿಗಳನ್ನು ನಿರ್ಮಿಸಲು ಪ್ರೋತ್ಸಾಹವನ್ನು ನೀಡಿರುತ್ತಾನೆ.
ಧನ್ಯವಾದಗಳು.